ಇಷ್ಟು ಗಮನದಲ್ಲಿಡಿ. ಅಲ್ಪ ಸ್ವಲ್ಪ ಕಷ್ಟಗಳು ನಾಮದೀಕ್ಷೆ ಪಡೆದ ಮೇಲೂ ಬಂದರೆ ಹೀಗೆ ತಿಳಿಯಿರಿ. ಹೇಗೆಂದರೆ, ಒಂದು ಬೆಕ್ಕು ಮರಿಗಳನ್ನು ಉತ್ಪನ್ನ ಮಾಡಿ 3-4 ದಿನಗಳ ನಂತರ ಆ ಮರಿಗಳನ್ನು ಬೇರೆ ಮನೆಗೆ ಒಯ್ಯುತ್ತದೆ. ಏಕೆಂದರೆ ಅದು ನೋಡುತ್ತದೆ, ಇಲ್ಲಿ ನಿನ್ನ ಮರಿಗಳಿಗೆ ಆಪತ್ತು ಬರದಿರಲೆಂದು. ಮತ್ತು ಈ ಮಾತಿನಿಂದ ಮರಿಗಳೂ ಸಹ ಪರಿಚಿತರಾಗಿರುತ್ತವೆ, ನಾವು ನಮ್ಮ ತಾಯಿಯ ಸಂರಕ್ಷಣೆಯಲ್ಲಿದ್ದೇವೆ ಎಂದು. ಮತ್ತದು ಅವುಗಳನ್ನು ಬಾಯಿಯಿಂದ ಹಿಡಿಯುತ್ತದೆ. ತೀಕ್ಷ್ಣವಾದ ಹಲ್ಲುಗಳಿರುತ್ತವೆ ಬೆಕ್ಕಿನದು. ಅವುಗಳನ್ನು ಹಿಡಿಯುತ್ತದೆ ಮತ್ತು ಮರಿಗಳಿಗೆ ಪೀಡೆ ಕೂಡ ಆಗುತ್ತದೆ. ಅವು ಹೀಗೆ ಕುಗ್ಗುತ್ತವೆ, ಹೀಗೆ ಜೋತು ಬಿಡುತ್ತವೆ. ತಿಳಿದಿರುತ್ತವೆ ನಮಗೆ ಹಲ್ಲುಗಳಿಂದ ನೋವು ಆಗುತ್ತಿದೆ ಎಂದು, ಆದರೆ ಏನನ್ನು ಹೇಳುವುದಿಲ್ಲ. ಸುಮ್ಮನಿರುತ್ತವೆ, ಆ ನೋವನ್ನು ಸಹಿಸುತ್ತವೆ. ಏಕೆಂದರೆ ಅವರಿಗೆ ಗೊತ್ತಿದೆ ನಾವು ನಮ್ಮ ತಾಯಿಯ ಜೊತೆ ಇದ್ದೇವೆಂದು. ಇದು ಸ್ವಲ್ಪ ಕಷ್ಟವಾದರೂ ನಮ್ಮ ಜೀವನ ರಕ್ಷಕವಾಗಿದೆ, ರಕ್ಷಣೆಯಾಗುತ್ತಿದೆ. ಹೀಗೆ ಅವುಗಳನ್ನು ಎತ್ತಿಕೊಂಡು ಅದು ಬೇರೆ ಸುರಕ್ಷಿತ ಸ್ಥಾನಕ್ಕೆ, ಬೇರೆ ಮನೆಯಲ್ಲಿ ಒಯ್ಯುತ್ತದೆ. ಎಲ್ಲರನ್ನೂ ಒಂದೊಂದಾಗಿ ಅಲ್ಲಿ ತಲುಪಿಸುತ್ತದೆ. ಕೆಲವು ದಿನಗಳ ನಂತರ ಅಲ್ಲಿಯೂ ನೋಡುತ್ತದೆ, ಇಲ್ಲಿಯೂ ಸಮಸ್ಯೆ ಇದೆ. ಆಗ ಎಲ್ಲೋ 3ನೇ ಮನೆಯಲ್ಲಿ ಒಯ್ಯುತ್ತದೆ. ಮತ್ತು ಅವು ಬಾಯಿ ಬಿಡುವುದಿಲ್ಲ. ಪೀಡೆಯೂ ಸಹ ಆಗುತ್ತಿದೆ. ಆದರೆ ಅವರಿಗೆ ವಿಶ್ವಾಸವಿದೆ, ತಾಯಿಯ ಬಾಯಿಯಲ್ಲಿ ನಮಗೆ ನೋವು ಆಗುತ್ತಿರಬಹುದು, ಆದರೆ ಜೀವನದ ರಕ್ಷಣೆಯಾಗುತ್ತಿದೆ. ಅದೇ ರೀತಿ ಕಬೀರ ಭಗವಂತನ ಶರಣಕ್ಕೆ ಬಂದ ಮೇಲೂ ನಿಮಗೆ ಅಲ್ಪ ಸ್ವಲ್ಪ ಕಷ್ಟಗಳಿದ್ದರೂ ಸಹ ಗೊತ್ತಿಲ್ಲ ನಿಮ್ಮ ಯಾವ ಬೆಟ್ಟದಂತಹ ದುಃಖವು ದೂರವಾಗುತ್ತಿದೆಯೋ ಎಂದು ವಿಶ್ವಾಸವನ್ನು ಇಡಬೇಕು.